ಚಿಕ್ಕಮ್ಮ 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 ನಾನು ಮುತ್ತು ಬಂದಿದ್ದೀನಿ ಬಾಗ್ಲು ತೆಗೀರಿ ಚಿಕ್ಕಮ್ಮ ಚಿಕ್ಕಮ್ಮ ನಿಮ್ ಮಗನ ಮೇಲೆ ನೀವೇ ಕೋಪ ಮಾಡ್ಕೊಂಡ್ರೆ ಹೇಗೆ ಚಿಕ್ಕಮ್ಮ ನೀವ್ ಈ ರೀತಿ ಇರೋದು ನನ್ನ ಕೈ ನೋಡಕ್ಕಾಗ್ತಿಲ್ಲ ದಯವಿಟ್ಟು ಡೋರ್ ಓಪನ್ ಮಾಡಿ ಚಿಕ್ಕಮ್ಮ 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 ಅಲ್ಲಿ ಬೆಳ್ಳಿ ವಿರುದ್ಧ ಇಡೀ ಊರ್ಗೂರೇ ನಿಂತಿತ್ತು ಚಿಕ್ಕಮ್ಮ ಅವಳಿಗೆ ನಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಇಂಥ ಸಮಯದಲ್ಲಿ ಅವಳ ಜೊತೆ ಇರೋದು ನಮ್ ಧರ್ಮ ಅಲ್ವಾ ನಿಮ್ನ ಕಾರಲ್ಲಿ ಬಿಟ್ಟು ಬೆಳ್ಳಿಯಿಂದ ಓಡೋಗಿದ್ದಕ್ಕೆ ಕಾರಣ ಇದೆ ಚಿಕ್ಕಮ್ಮ ನಾನು ಏನಾದ್ರೂ ಹೋಗಿಲ್ಲ ಅಂತಿದ್ರೆ ಬೆಳ್ಳಿ ನಮಗ್ ಸಿಗ್ತಾನೆ ಇರ್ಲಿಲ್ಲ ಇಷ್ಟೊತ್ಗಳನ್ನ ಮುಗಿಸ್ಬಿಟ್ಟಿರೋರು ಚಿಕ್ಕಮ್ಮ ನಮ್ಮೇಲೆ ಯಾರು ನಂಬಿಕೆ ಇಟ್ಟಿರ್ತಾರೋ ಅವ್ರನ್ನ ಕಾಪಾಡಬೇಕು ಅಂತ ನೀವೇ ಎಷ್ಟೊಂದ್ಸರಿ ಹೇಳಿದಿರ ಚಿಕ್ಕಮ್ಮ ಅವತ್ ಬೆಳ್ಳಿ ಕೂಕೊಳ್ತಿದ್ದು ಹಾಗೆ ಇತ್ತು ನನ್ನ ಇವರಿಂದ ಕಾಪಾಡಿ ಅಂತ ಎಷ್ಟು ಗೋಗರಿತಿದ್ಲು ಗೊತ್ತಾ ಅವಳು ತಪ್ಪು ಮಾಡಿಲ್ಲ ಹೇಗಾದ್ರೂ ಮಾಡವಳನ್ನ ಕಾಪಾಡಬೇಕು ಅಂತ ಹೋದೆ ಚಿಕ್ಕಮ್ಮ ಬಾಗ್ಲು ತೆಗಿರಿ ಚಿಕ್ಕಮ್ಮ ದೇವರಾಗಿ ಒಬ್ರು ಅಧಿಕಾರಿ ಬಂದ್ರು ಬೆಳ್ಳಿನ ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡಿದ್ರು ಈಗ ಬೆಳ್ಳಿ ಮೇಲೆ ಯಾವುದೇ ಆರೋಪ ಇಲ್ಲ ಚಿಕ್ಕಮ್ಮ ಅವಳು ನಿರಪರಾಧಿ ಅಂತ ಬಿಟ್ಟು ಕಳಿಸಿದ್ದಾರೆ ಹೀಗೆ ಹೇಳಿ ಚಿಕ್ಕಮ್ಮ ನೀವು ಹೇಳಿ ನಾನು ಮಾಡಿದ ಸರಿನ ತಪ್ಪ ನಿಮ್ನ ಅವಮಾನ ಮಾಡ್ಬೇಕು ಅನ್ನೋ ಯಾವ ಉದ್ದೇಶನೂ ನನಗಿಲ್ಲ ಚಿಕ್ಕಮ್ಮ ದಯವಿಟ್ಟು ನನ್ನ ಮಾತು ಕೇಳಿ ಡೋರ್ ಓಪನ್ ಮಾಡಿ ಚಿಕ್ಕಮ್ಮ 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 ನಿಮ್ಗೆ ನನ್ನ ಮೇಲೆ ಕೋಪ ಇದ್ರೆ ಹೊಡಿರಿ ಬಡಿರಿ ಸಾಯಿಸಿ ಆದ್ರೆ ಈ ತರ ಮೌನವಾಗಿ ಮಾತ್ರ ಇರಬೇಡಿ ಅದೇನೇ ಇದ್ರು ಮಾತಾಡಿ ಬಗೆಹರಿಸೋಣ ಕೈ ಮುಗಿತೀನಿ ಆಚೆ ಬನ್ನಿ ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಿ ನನಗೆ ನಿದ್ದೆ ಬರ್ತಿದೆ ನಾನು ಹೋಗಿ ಮಲ್ಕೋತೀನಿ ಪುಟ್ಟ ನಾನು ಮಲಗಿಸ್ತೀನಿ ಬಾ ಚಿಕ್ಕಮ್ಮ ನೀವು ಈ ರೀತಿ ಮುನ್ಸ್ಕೊಂಡ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಡೋರ್ ಓಪನ್ ಮಾಡಿ ಚಿಕ್ಕಮ್ಮ ಚಿಕ್ಕಮ್ಮ ನೀವು ಈ ರೀತಿ ಸೈಲೆಂಟ್ ಆಗಿದ್ರೆ ನನಗೆ ಹಿಂಸೆ ಆಗುತ್ತೆ ಚಿಕ್ಕಮ್ಮ ಎಲ್ಲ ಅರ್ಥ ಮಾಡ್ಕೊಂಡಿರೋ ನೀವೇ ನನ್ನ ದೂರ ತಳೆದ್ರೆ ನಾನು ಎಲ್ಲಿಗೆ ಹೋಗಿ ಹೇಳಿ ಚಿಕ್ಕಮ್ಮ 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 ಮಾತಾಡಿ ಚಿಕ್ಕಮ್ಮ 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 ಅತ್ತೆ ಅತ್ತೆ ನಾನು ಮಾಯಾ ಬಂದಿದ್ದೀನಿ ಅತ್ತೆ 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 ಇಷ್ಟು ದಿನ ನೀವು ತೀರ್ಕೊಂಡಿದ್ದೀರಂತ ನಾವೆಲ್ಲರೂ ನಂಬಿದ್ವಿ ಆದ್ರೆ ನೀವು ಬದುಕಿದ್ದೀರಾ ಒಂದಲ್ಲ ಒಂದಿನ ವಾಪಸ್ ಬಂದೇ ಬರ್ತೀರಂತ ಕಾಯ್ತಾ ಇದ್ದಿದ್ದು ಮುತ್ತು ಮಾವ ಒಬ್ರೆ ನೀವಂದ್ರೆ ಇವ್ರಿಗೆ ಅಷ್ಟಿಷ್ಟ ಅತ್ತೆ ನಿಮ್ಗೋಸ್ಕರ ಪ್ರಾಣನೇ ಕೊಡ್ತಾರೆ ಅಂತದ್ರಲ್ಲಿ ನಿಮಗೆ ಅವಮಾನ ಮಾಡ್ತಾರ ಹೇಳಿ ನಿಮ್ ಫೋಟೋ ಹಾಕಿರೋ ಹಾರನ ಕಿತ್ ಬಿಸಾಕಿದ್ರು ನಾವೆಲ್ಲರೂ ಶಾಂತಿ ಪೂಜೆ ಮಾಡೋದಕ್ಕೆ ಒಪ್ಪಿದ್ವಿ ಆದ್ರೂ ಮಾವ ಯಾವ್ದೇ ಕಾರಣಕ್ಕೂ ಈ ಪೂಜೆ ಮಾಡಲ್ಲ ಅಂತ ಎದ್ ಬಂದ್ರು ಅತ್ತೆ ಆಗಿದ್ದಾಯ್ತು ಆರಾಮಾಗಿರೋಣ ಅಂತ ಇವ್ರು ಯಾವತ್ತೂ ಅನ್ಕೊಳ್ಳಿಲ್ಲ ಕೊನೆವರೆಗೂ ನಿಮ್ ನೆನ್ಪಲ್ಲೇ ಕಾಯ್ತಾ ಇದ್ರು ಅತ್ತೆ ಇವ್ರಿಗಿರೋ ಒಳ್ಳೆ ಮನ್ಸಿಂದನೆ ನಿಮ್ಗೆ ಏನು ಆಗದೆ ವಾಪಸ್ ಬಂದಿದ್ದೀರಾ ಚಿಕ್ಕಮ್ಮ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಖುಷಿಯಾಗಿರ್ಲಿ ಅಂತ ಇರೋ ಬರೋ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡ್ರು ಅತ್ತೆ ನನಗೆ ಗೊತ್ತಿರೋ ಪ್ರಕಾರ ಮುತ್ತುಮಾವ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಬ್ರಿಗೋಸ್ಕರ ಅಷ್ಟೇ ಅದು ನಿಮ್ಗೋಸ್ಕರ ಮಗ ಏನೇ ತಪ್ಪು ಮಾಡಿದ್ರು ತಾಯಿ ಕ್ಷಮಿಸ್ತಾಳಂತೆ ಆದ್ರೆ ನೀವ್ ಯಾಕಿನ್ನೂ ಕೋಪದಲ್ಲಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಒಂದೇ ಒಂದ್ಸಲ ಆಚೆ ಬಂದು ಮುತ್ತು ಮಾವನ್ ಮುಖ ನೋಡಿ ಅತ್ತೆ ಅವರು ನಿಮ್ಗೋಸ್ಕರ
ನಿಮ್ ಜೊತೆ ಮಾತಾಡೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅತ್ತೆ ಅತ್ತೆ ಹೇ, ನಾನು ಆಗಿಂದ ನೋಡ್ತಾ ಇದ್ದೀನಿ. ಏನ್ ನಿಂದು? ಚಿಕ್ಕಮ್ಮ ಮಾತಾಡ್ತಿಲ್ಲ. ನನ್ ಪರ ವಕಾಲತ್ ಬಯಸ್ಕೊಂಡ್ ಬಂತ ನನ್ನ ಎದುರು ಹೇಳಿದ್ನ. ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೋ. ನನ್ ವಿಚಾರಕ್ಕೆ ಬಂದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಚಿಕ್ಕಮ್ಮ ಚಿಕ್ಕಮ್ಮ, ಡೋರ್ ಓಪನ್ ಮಾಡಿ ಚಿಕ್ಕಮ್ಮ. ನೀವೀಗ ಡೋರ್ ಓಪನ್ ಮಾಡಿಲ್ಲ ಅಂದ್ರೆ ನಾನು ಡೋರ್ ಹೊಡ್ಕೊಂಡು ಬರ್ತೀನಿ. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ. ಅತ್ತೆ, ಮಾವ ಇಲ್ಲಿವರೆಗೂ ನಿಮ್ಮ ಮಾತು ಕೇಳ್ಕೊಂಡೇ ಬಂದಿದ್ದಾರೆ. ಇನ್ಮೇಲೂ ನಿಮ್ಮ ಮಾತು ಮೀರಲ್ಲ ಅನ್ನೋ ನಂಬಿಕೆ ನನಗಿದೆ ಅತ್ತೆ. ಏನೇ ಆದ್ರೂ ಮಗನ ಮಗ ಅಲ್ಲ ಅನ್ನೋಕ್ಕಾಗಲ್ಲ ಅಲ್ವಾ? ನೀವೊಂದು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಅತ್ತೆ, ಆಗ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ದಯವಿಟ್ಟು ಒಂದ್ಸಲ ಆಚೆ ಬನ್ನಿ ಅತ್ತೆ. ಮುತ್ತು ಮಾವ ನಿಮ್ಗೋಸ್ಕರ, ನಿಮ್ಮನ್ನ ಮಾತಾಡ್ಸೋದಕ್ಕೋಸ್ಕರ ಹೇಗೆ ಕಾಯ್ತಿದ್ದಾರೆ ನೋಡಿ. ಚಿಕ್ಕಮ್ಮ, ನೀವು ಮಾತಾಡದೆ ಕೊಡ್ತಿರೋ ಶಿಕ್ಷೆನೆ ಸಾಕು. ನೀವು ಇದೇ ರೀತಿ ನಡ್ಕೊಂಡ್ರೆ ನನ್ನ ಉಸಿರು ನಿಂತೋಗುತ್ತೆ. ದಯವಿಟ್ಟು ಆಚೆ ಬನ್ನಿ ಚಿಕ್ಕಮ್ಮ. ಚಿಕ್ಕಮ್ಮ, ನೀವೇನ್ ಹೇಳಿದ್ರು ಕೇಳ್ತೀನಿ. ನೀವು ಹೇಗೆ ನಡ್ಕೊಂಡ್ರು ಅದೇ ರೀತಿ ನಡ್ಕೊಳ್ತೀನಿ. ಆದ್ರೆ ಈ ರೀತಿ ನೋಡದೆ ಮಾತಾಡಿಸ್ದೆ ಇರಬೇಡಿ ಚಿಕ್ಕಮ್ಮ. ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಚಿಕ್ಕಮ್ಮ, ನಿಮಗೆ ನನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ ಇದೆ ತಾನೆ? ಆ ಮಮತೆಗೋಸ್ಕರ ಆದ್ರೂ ಬಾಗ್ಲು ತೆಗೀರಿ ಚಿಕ್ಕಮ್ಮ. ಬಾಗ್ಲು ತೆಗೀರಿ ಚಿಕ್ಕಮ್ಮ. ಚಿಕ್ಕಮ್ಮ ಚಿಕ್ಕಮ್ಮ, ಬಾಗ್ಲು ತೆಗೀರಿ ಚಿಕ್ಕಮ್ಮ. ಚಿಕ್ಕಮ್ಮ ಅತ್ತೆ, ಚಿಕ್ಕಮ್ಮ, ಚಿಕ್ಕಮ್ಮ, ನನ್ನ ಕ್ಷಮಿಸಿ ಚಿಕ್ಕಮ್ಮ. ನಿನ್ ಮುಖ ನೋಡಿದ್ರೆ ನನ್ನ ಮುತ್ತು ಹಾಗೆ, ಆದ್ರೆ ಮನಸ್ಸು ಮಾತ್ರ ಬೇರೆ. ನನ್ನ ಮುತ್ತು ದಿನದ 24 ಗಂಟೆಲಿ ಪ್ರತಿ ಕ್ಷಣ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ನನ್ನ ಹಿಂದೆನೇ ಇರ್ತಿದ್ದ. ನನ್ನ ಮಾತನ್ನ ಚಾಚು ತಪ್ಪದೆ ಕೇಳ್ತಿದ್ದ. ಆದ್ರೆ ನಿನ್ನ ನೋಡಿದ್ರೆ ಬೇರೆ ಯಾರನ್ನೋ ನೋಡಿದಾಗತ್ತೆ. ಇನ್ ಮುಂದೆ ನಾನು ಈ ಮನೇಲಿ ಹೇಗಿರ್ಲಿ? ಇಷ್ಟು ವರ್ಷ ನಾನು ಇಟ್ಟಿದ್ದ ನಂಬಿಕೆ ಸುಳ್ಳಾಗೋಯ್ತಲ್ಲ. ಚಿಕ್ಕಮ್ಮ ಚಿಕ್ಕಮ್ಮ, ಸತ್ಯ ಮಾಡಿ ಹೇಳ್ತೀನಿ ಚಿಕ್ಕಮ್ಮ,
ನಿಮ್ನ ಬಿಟ್ರೆ ನನಗೆ ಯಾರು ಇಲ್ಲ ಚಿಕ್ಕಮ್ಮ. ಮಾತಲ್ಲಿ ಮಾತ್ರ ಹೇಳ್ತೀಯ ಮುತ್ತು. ಹೆತ್ತ ಮಗನೇ ಸಾಕಿದ ಮಗನೇ ಅಂತ ನಿರೂಪಿಸ್ಬಿಟ್ಟಿಯಲ್ಲಪ್ಪ. ಏನಂದ್ರಿ? ನಾನ್ ನಿಮ್ಮ ಮಗ ಅಲ್ವಾ? ಇಷ್ಟು ದಿನ ನಿಮ್ಮ ನೆರಳಲ್ಲಿ ನಿಮ್ ಕೈ ತುತ್ತಿನ ಬೆಳೆದಿದ್ದೀನಿ. ಅದೇಗ್ ಚಿಕ್ಕಮ್ಮ ನನ್ನ ಮಗ ಅಲ್ಲ ಅಂತೀರಾ? ಸರಿ, ನಿಮ್ ಮಗ ಅಂತ ನಿರೂಪಿಸೋದಕ್ಕೆ ಏನ್ ಮಾಡ್ಬೇಕು ಹೇಳಿ ಈಗ? ಹಾಗಾದ್ರೆ ನಾನು ಹೇಳಿದ ಮಾತು ನೆರವೇರಿಸ್ತೀಯಾ? ನನ್ ಪ್ರಾಣ ಕೊಟ್ಟಾದ್ರೂ ಸರಿ, ಆ ಮಾತನ್ನ ನಡೆಸ್ಕೊಡ್ತೀನಿ. ಅದೇನು ಅಂತ ಹೇಳಿ ಚಿಕ್ಕಮ್ಮ. ಆ ಬೆಳ್ಳಿ ಈ ಮನೆಗೆ ಬಂದ್ಮೇಲೆ ಪ್ರತಿಯೊಂದರಲ್ಲೂ ನಮಗೆ ಕಷ್ಟಗಳು, ತೊಂದರೆಗಳು ಎದುರಾಗ್ತಿದೆ. ಚಿಕ್ಕಮ್ಮ, ನೀನು ಎಲ್ಲಿ ನನ್ನ ಬಿಟ್ಟು ಹೊಟ್ಟೋಗ್ತೀಯೋ ಅಂತ ತುಂಬ ಹೆದರಿಕೆ ಆಗ್ತಿದೆ ಮುತ್ತು. ನೀನು ನನ್ನ ಕಣ್ಮುಂದೆನೇ ಇರಬೇಕು. ನೀನು ಹೋದ್ರೆ ನನ್ನ ಪ್ರಾಣನೇ ಹೊಟ್ಟೋಗುತ್ತೆ. ನನ್ನ ಉಸಿರೇ ನೀನು. ನೀವು ಆ ರೀತಿ ಎಲ್ಲ ಮಾತಾಡ್ಬೇಡಿ ಚಿಕ್ಕಮ್ಮ, ನಿಮ್ ಕೈ ಮುಗಿತೀನಿ. ನನ್ನ ಚಿತೆಗೆ ಬೆಂಕಿ ಇಡೋ ಆಸೆ ಎಲ್ಲಿ ನೆರವೇರೋದಿಲ್ವೋ ಅನ್ನೋ ಹೆದರಿಕೆ ಆಗಿದೆ ಮುತ್ತು. ನಾನು ನಿನ್ನ ಹೆರದೇ ಇದ್ರು ನೀನೇ ನನ್ನ ದೊಡ್ಡ ಮಗ. ನನಗೊಂದು ಭಿಕ್ಷೆ ಕೊಡ್ತೀಯ? ನಿನಗೆ ನನ್ನ ಮೇಲೆ ಕನಿಕರ ಇದ್ರೆ ನಾನು ಸತ್ತ ಮೇಲೆ ನೀನೇ ನನ್ನ ಶಾಂತಿ ಕಾರ್ಯ ಮಾಡಬೇಕು. ನೆರವೇರಿಸ್ತೀಯ? ಚಿಕ್ಕಮ್ಮ, ಏನ್ ಮಾತು ಅಂತ ಆಡ್ತಿದ್ದೀರಾ? ನೀವು ಬದುಕ್ ಬಂದಿರೋದೇ ದೊಡ್ಡ ವಿಷಯ ನಮ್ಗೆ. ಮತ್ತೆ ಸಾಯೋ ಮಾತಾಡ್ತಿದ್ದೀರಲ್ಲ. ಸಾಯುವಾಗ ಎಲ್ಲರೂ ಕಾಳಜಿ ತೋರಿಸ್ತಾರಂತೆ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋ ನೋಡೋ ಆಸೆ ನನಗೆ. ನಾನು ಇದನ್ನೆಲ್ಲ ನೋಡಬೇಕು ಅಂದ್ರೆ ಆ ಬೆಳ್ಳಿ ಯಾವುದೇ ಕಾರಣಕ್ಕೂ ಈ ಮನೇಲಿ ಇರಬಾರ್ದು. ಈಗಿಂದೀಗಲೇ ಬೆಳ್ಳಿನ ಮನೆಯಿಂದ ಹೊರಗಡೆ ಕಳಿಸು. ಅಲ್ಲ ಚಿಕ್ಕಮ್ಮ, ಬೆಳ್ಳಿನೇ ಕಳ್ಸೋದು. ನಾನೇನು ಅವಳು ಬರೀ ಕೈಯಲ್ಲಿ ಕಳಿಸು ಅಂತ ಹೇಳ್ತಾ ಇಲ್ಲ. ನಮ್ಮ ಮನೆಯಿಂದ ಅವಳಿಗೆ ಸಲ್ಬೇಕಾಗಿರೋ ಮರ್ಯಾದೆ, ಪಾಲು ಎಲ್ಲ ಕೊಟ್ಟು ಕಳ್ಸೋಣ. ನಾನು ಅವಳ ಹೇಗೆ ಚಿಕ್ಕಮ್ಮ? ನಿನ್ನ ಮಗ ಅಂತ ನಿರೂಪಿಸೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅಂತೆ. ಈಗ ನೋಡಿದ್ರೆ ಹೀಗೆ ಮಾತಾಡ್ತಾ ಇದೆಯಲ್ಲ ಮುತ್ತು. ಈ ಚಿಕ್ಕಮ್ಮ ಯಾಕಾದ್ರೂ ಬದುಕು ಬಂದ್ಲೋ, ಇವಳಿಗೆ ಯಾಕಾದ್ರೂ ಮಾತು ಕೊಟ್ನೋ ಅಂತ ಅನ್ನಿಸ್ತಿದ್ಯಾ? ಹೋಗ್ಲಿ ಬಿಡು. ನಿನಗೆ ನೋವು ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಹೋಗ್ಲಿ ಬಿಡು. ನನ್ನ ದಾರಿನ ನಾನು ನೋಡ್ಕೋತೀನಿ. ಅಲ್ಲ ಚಿಕ್ಕಮ್ಮ, ನಾನು ಆ ರೀತಿ ಅನ್ಕೊಂಡೇ ಇಲ್ಲ. ನಿಮ್ಗೆ ಇದನ್ನೆಲ್ಲ ಹೇಗೆ ನಿರೂಪಿಸ್ಲಿ ನಾನು? ಹಾಗಿದ್ರೆ ಯಾಕೆ ಬೆಳ್ಳಿನ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ? ಚಿಕ್ಕಮ್ಮ, ನಾನು ಧರ್ಮ ಸಂಕಟದಲ್ಲಿ ಸಿಗಾಕೊಂಡಿದ್ದೀನಿ. ಈ ಕಡೆ ನಿಮ್ಮನ್ನು ಬಿಡೋ ಆಗಿಲ್ಲ, ಆ ಕಡೆ ಬೆಳ್ಳಿಗೆ ನಮ್ಮನ್ನ ಬಿಟ್ರೆ ಯಾರಿದ್ದಾರೆ ಹೇಳಿ? ಅಪ್ಪ ಅಮ್ಮ ಅಜ್ಜಿ ಯಾರು ಇಲ್ಲ. ಈ ಮನೆನ ನಮ್ಮನ್ನ ನಂಬ್ಕೊಂಡು ಬಂದಿದ್ದಾಳೆ. ಅಂದಮೇಲೆ ಕಾಪಾಡೋದು ನಮ್ಮ ಧರ್ಮ ಅಲ್ವಾ? ನಿನ್ನ ನಂಬಿಕೊಂಡು ಬೆಳ್ಳಿ ಹೇಗೆ ಈ ಮನೆಗೆ ಬಂದಿದ್ದಾಳೋ, ನನ್ನ ನಂಬಿಕೊಂಡು ಮಾಯಾನು ಈ ಮನೆಗೆ ಬಂದಿದ್ದಾಳೆ. ಅವಳಿಗೆ ಏನಂತ ಉತ್ತರ ಕೊಡ್ಲಿ? ಮಾಯಾ ಜೊತೆ ನಿನ್ನ ನಿಶ್ಚಿತಾರ್ಥ ಆಗೋಗಿದೆ. ಮದುವೆ ಮಾತ್ರ ಬಾಕಿ ಇದೆ ಮುತ್ತು.
ಅವಳಿಗೆ ನೀನೇ ಈ ಮನೆ ಸೊಸೆ ಅಂತ ಹೇಳಿದ ಒಂದೇ ಒಂದು ಮಾತನ್ನ ನಂಬ್ಕೊಂಡು ಅವಳು ಇಲ್ಲಿ ಉಳ್ಕೊಂಡಿದ್ದಾಳೆ. ನಾನು ಇಲ್ಲದೆ ಇರೋ ಹೊತ್ತಲ್ಲಿ ಅವಳು ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬಿದೆಯಲ್ಲ, ಇದೇ ನಾನು ನನ್ನ ಮಾತಿಗೆ ಮರ್ಯಾದೆ ಕೊಡೋದು? ಚಿಕ್ಕಮ್ಮ, ನಿಮ್ಗೆ ಅಗೌರವ ತೋರಿಸ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಮಾಯಾ ಏನ್ ಮಾಡಿದ್ಲು ಅಂತ ಅವಳ ಬಾಯಿಂದನೇ ಕೇಳಿ. ಅವಳು ತಪ್ಪು ಮಾಡಿದ್ಲು, ಇಲ್ಲ ಅಂದ್ರೆ ನಾನು ಯಾಕೆ ಅವಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀನಿ ಹೇಳಿ? ಅವಳಿಗೆ ಇನ್ನೂ ಒಂದು ತಪ್ಪು ಮಾಡಿದಾಳೆ. ಅದು ಏನು ಅಂತ ನಾನು ತೋರಿಸ್ತೀನಿ. ನೀನೇ ಅವಳ ಗಂಡ ಅಂತ ಮನ್ಸಲ್ಲಿ ಅನ್ಕೊಂಡು ಅವಳ ಕೈಯಾರೆ ಅವಳೇ ತಾಲಿ ಕಟ್ಕೊಂಡಿದ್ದಾಳೆ ನೋಡು. ನೀನು ಯಾವಾಗ ಬೇಕಾದ್ರೂ ತಾಳಿ ಕಟ್ಲಿ, ಕೊನೆವರೆಗೂ ನಿನ್ನ ಹೆಂಡತಿಯಾಗೇ ಬಾಳ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡು ಅವಳಾಗೆ ಈ ತಾಳಿನ ಕಟ್ಕೊಂಡಿದ್ದಾಳೆ. ಇದ್ರಲ್ಲಿ ನಿನ್ನ ಭವಿಷ್ಯ ಮಾತ್ರ ಅಲ್ಲ ಮುತ್ತು, ಮಾಯಾಳ ಭವಿಷ್ಯ ಕೂಡ ಇದೆ. ಯಾಕೆ ಮುತ್ತು ಹಾಗೆ ನಿಂತ್ಬಿಟ್ಟೆ? ನಿನಗೆ ತೀರ್ಮಾನ ತಗೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಲ್ವಾ? ಸರಿ ಮುತ್ತು, ಇದಕ್ಕೆಲ್ಲ ನಾನೇ ಒಂದು ಉತ್ತರ ಕೊಡ್ತೀನಿ. ಈ ಪ್ಲೇಟ್ ಯಾವ್ದು ಗೊತ್ತಾ ಚಿಕ್ಕಮ್ಮ? ಈ ಪ್ಲೇಟ್ ಯಾವ್ದು ನೆನಪಿದೆಯಾ ನಿಮ್ಗೆ? ನಾನು ಚಿಕ್ಕವನಿರ್ಬೇಕಾದ್ರೆ ಇದೇ ಪ್ಲೇಟಲ್ಲಿ ನೀವು ನನಗೆ ಊಟ ಮಾಡಿಸ್ತಿದ್ದು. ಈ ಲೋಟ ನೆನಪಿದ್ಯಾ? ಚಂದ ಮಾಮನ್ ತೋರಿಸಿ ನನಗಿದ್ರಲ್ಲೇ ಹಾಲು ಕೊಡಿಸ್ತಿದ್ರಿ ನೀವು. ಈ ಸೀರೆ ಯಾವ್ದು ಗೊತ್ತಾ ಚಿಕ್ಕಮ್ಮ? ನಾನು ನಿಮ್ಮನ್ನ ಮೊದಲನೇ ಸರಿ ನೋಡಿದಾಗ ನೀವು ಉಟ್ಕೊಂಡಿದ್ದ ಸೀರೆ. ಇದೇ ಸೀರೆ ಇಟ್ಕೊಂಡೆ ನಾನು ನಿಮ್ಮ ಹಿಂದೆ ಓಡಾಡ್ತಿದ್ದೆ. ಈ ಸೀರೆ ಸೆರಗಿಟ್ಕೊಂಡೆ ನಾನು ನಡೆಯೋದನ್ನ ಕಲ್ತಿದ್ದು. ಇದನ್ನೇ ಎಷ್ಟು ಜೋಪಾನ ಮಾಡಿದ್ದೀನಿ ಅಂದ್ರೆ ಜೀವಂತವಾಗಿರೋ ನಿಮ್ಮನ್ನು ಎಷ್ಟು ಜೋಪಾನ ಮಾಡ್ತೀನಿ ನಿಮಗೆ ಗೊತ್ತಿಲ್ಲದೆ ಇದನ್ನು ನಾನು ತೆಗೆದಿಟ್ಟಿದ್ದೆ. ಇದರಲ್ಲಿ ನನ್ನ 1000 ನೆನಪಿದೆ ಚಿಕ್ಕಮ್ಮ. ಇದರಲ್ಲಿ ನಾನು ಉಸಿರಿದೆ. ನನ್ನ ಉಸಿರೇ ನೀವಾಗಿರ್ಬೇಕಾದ್ರೆ ನಿಮ್ಮ ಉಸಿರನ್ನ ಹೇಗೆ ನಿಲ್ಲಿಸ್ಲಿ ಚಿಕ್ಕಮ್ಮ? ನಾನು ನಿಜವಾಗ್ಲೂ ನಿಮ್ಮನ್ನ ಅಷ್ಟು ಇಷ್ಟಪಡ್ತೀನಿ ಚಿಕ್ಕಮ್ಮ. ನನ್ನ ಪ್ರೀತಿಲಿ ಸುಳ್ಳಿಲ್ಲ.